ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಟ್ರೈಪಾಡ್ ನಮ್ಮ ವಿಡಿಯೋ ಮಾಡೋಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಟ್ರೈಪಾಡು. ಅದನ್ನು ನಾನು ಮೊದಲು ಒಂದು ತರಿಸ್ಕೊಂಡಿದ್ದೆ, ಈಗ ಮತ್ತೊಂದು ತರಿಸ್ಕೊಂಡಿದ್ದೀನಿ. ಯಾವುದು ಬೆಟರು, ಎಷ್ಟು ಚೆನ್ನಾಗಿದೆ, ನಾನು ಎಲ್ಲಿಂದ ತರಿಸಿದ್ದೀನಿ ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತೀನಿ. ನೀವು ಬೇಕಾದರೆ ತರಿಸ್ಕೋಬೋದು. ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ನನ್ನ ಇನ್ನೊಂದು ಚಾನಲ್ ಇದೆ, JH ಕನ್ನಡ ಸ್ಟೋರೀಸ್ ಅಂತ. ಕತೆಗಳನ್ನು ಹೇಳ್ತೀನಿ ಅಲ್ಲಿ. ಬೇಕಾದರೆ ಆ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಗಾರ್ಡನಿಂಗ್ಗೆ ಬೇಕಾಗುವಂಥ ಗೊಬ್ಬರ, ಬೂದಿ ಮತ್ತು ಯಾವುದಾದ್ರೂ ಗ್ರೋ ಬ್ಯಾಗು ಎಲ್ಲ ಬೇಕಾದರೆ ನೀವು ಫ್ಲಿಪ್ಕಾರ್ಟಿಂದ ತರಿಸ್ಕೋಬೋದು. ನಾನು ಪ್ರಾಡಕ್ಟ್ ಲಿಂಕನ್ನು ಹಾಕ್ತೀನಿ. ಈ ಪ್ರಾಡಕ್ಟ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಇದರ ಪ್ರಾಡಕ್ಟು ಟ್ರೈಪಾಡು ತುಂಬ ಚೆನ್ನಾಗಿತ್ತು. ಇದು ನಾನು ಫ್ಲಿಪ್ಕಾರ್ಟಿಂದ ತರಿಸಿರೋದು. ಅದು ಹೇಗಿದೆ ಅಂತ ನಾನು ಇವತ್ತು ರಿವ್ಯೂ ಕೊಡ್ತೀನಿ. ಮತ್ತು ನಾನು ಮೊದಲು ಯಾವುದನ್ನು ತರಿಸ್ಕೊಂಡಿದ್ದೆ, ಅದಕ್ಕಿಂತ ಇದು ಚೆನ್ನಾಗಿದೆಯಾ ಇಲ್ವೋ ಅಂತ ಡೀಟೇಲಾಗಿ ಹೇಳಿದ್ದೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ನಾನು ಟ್ರೈಪಾಡ್ ತರಿಸಿರೋದು. ಇದು ತುಂಬ ಎತ್ತರ ಬರುತ್ತೆ ಮತ್ತು ತುಂಬ ಏನು ಕಾಸ್ಟ್ಲಿ ಇಲ್ಲ. ಇದು 900 ಸಮಥಿಂಗ್ ಇದೆ ಅಷ್ಟೇ. ಆದರೆ ಇದು ತುಂಬ ಚೆನ್ನಾಗಿತ್ತು ಈ ಟ್ರೈಪಾಡು. ಬೇಕಾದರೆ ತರಿಸ್ಕೊಳ್ಳಿ, ಯಾಕಂದರೆ ಇದು ತುಂಬ ಎತ್ತರದವರೆಗೂ ಬರುತ್ತೆ ಮತ್ತು ಸ್ಟ್ರಾಂಗ್ ಇದೆ. ನೋಡಿ, ಇದೆಲ್ಲ ಹೋಲ್ಡ್ರ್ ಕೊಟ್ಟಿದ್ದಾರೆ. ನಾವು ಇದಕ್ಕೆ ಕ್ಯಾಮ್ರಾ ಕೂಡ ಫಿಕ್ಸ್ ಮಾಡ್ಬೋದು, ಇಲ್ಲ ಮೊಬೈಲ್ ಕೂಡ ಫಿಕ್ಸ್ ಮಾಡ್ಬೋದು. ಮತ್ತು ರಿಂಗ್ ಲೈಟ್ ಕೂಡ ನೀವು ಬೇಕಾದರೆ ತರಿಸ್ಕೊಂಡು ಇದಕ್ಕೆ ಫಿಕ್ಸ್ ಮಾಡ್ಕೋಬೋದು. ಮತ್ತು ಇದಕ್ಕೆ ನಾವು ಮೊಬೈಲನ್ನು ಹಾಕಿದಾಗ ನೋಡಿ, ಇದು ಬ್ಲೂಟೂತ್ ರಿಮೋಟ್ ಕೂಡ ಕೊಟ್ಟಿದ್ದಾರೆ. ನಾವು ಎತ್ತರಕ್ಕೆಲ್ಲ ಮೊಬೈಲನ್ನು ಫಿಕ್ಸ್ ಮಾಡಿದಾಗ ನಮಗೆ ಮೊಬೈಲಲ್ಲಿ ಆಪ್ರೇಟ್ ಮಾಡಲಿಕ್ಕೆ ಅಂತ ಕೊಟ್ಟಿದ್ದಾರೆ. ನೋಡಿ, ಚೆನ್ನಾಗಿದೆ. ಇದು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಎತ್ತರ ಆಗಿಬಿಡತ್ತೆ ಅಂತ ಅನಿಸ್ತು. ನೋಡಿ, ಈ ರೀತಿ ಇದೆ. ತುಂಬ ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಇದು ಫ್ಲಿಪ್ಕಾರ್ಟಿಂದು. ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕನ್ನು ಹಾಕ್ತೀನಿ, ನೀವು ಬೇಕಾದರೆ ತರಿಸ್ಕೊಳ್ಳಿ. ಇದು ನಮಗೆ ಗಾರ್ಡನಿಂಗ್ ವಿಡಿಯೋ ಮಾಡಲಿಕ್ಕೆ, ಕುಕ್ಕಿಂಗ್ ವಿಡಿಯೋ ಮಾಡಲಿಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾವು ಗಾರ್ಡನಲ್ಲಿ ನಿಲ್ಲಿಸ್ಕೋಬೇಕಲ್ಲ, ಹಾಗಾಗಿ ಇದ್ರ ಕೆಳಗಡೆ ಕಾಲು ಕೂಡ ತುಂಬ ಚೆನ್ನಾಗಿದೆ. ಎಲ್ಲಿ ಬೇಕೋ ಅಲ್ಲಿ ಅದನ್ನು ನಿಲ್ಲಿಸ್ಕೋಬೋದು. ಮತ್ತು ನೋಡಿ, ಇದು ಈ ರೀತಿ ಥ್ರೆಡ್ ಇರುತ್ತೆ. ಈ ಥ್ರೆಡ್ ಕೂಡ ಹಾಳಾಗಲ್ಲ ಅನಿಸುತ್ತೆ. ತುಂಬ ಸ್ಟ್ರೆಂತ್ ಜಾಸ್ತಿ ಇದೆ ಇದಕ್ಕೆ. ನೋಡಿ, ಕಾಲುಗಳೆಲ್ಲ ಚೆನ್ನಾಗಿದೆ. ಇದು ಕಬ್ಬಿಣದ್ದು ಅನಿಸುತ್ತೆ. ನಾನು ಇದು ಫಸ್ಟ್ ಟೈಮ್ ತರಿಸಿರೋದು. ರಿವ್ಯೂ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ತರಿಸಿರೋದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಬೇಕಾದವರು ತರಿಸ್ಕೋತಾರೆ. ಹೊಸೊಬ್ಬರಿಗೆ ನಾವು ಒಂದು ಸತಿ ರಿವ್ಯೂ ಇದ್ದರೆ ತರಿಸ್ಕೊಳ್ಳೋಕ್ಕೆ ಈಸಿ ಆಗತ್ತೆ. ನಾವು ಇಷ್ಟೊಂದು ಹಣ ಕೊಟ್ಟು ತರಿಸ್ಕೋತೀವಿ, ಆದರೆ ಅದು ತಂದ ಮೇಲೆ ಹಾಳಾದರೆ ಬೇಜಾರಾಗಿಬಿಡತ್ತಲ್ಲ. ಹಾಗಾಗಿ ಇದನ್ನು ನೀವು ತರಿಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಬಾಳಿಕೆ ಕೂಡ ಅಷ್ಟೇ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಸ್ಟ್ರೆಂತ್ ಜಾಸ್ತಿ ಇದೆ ಇದಕ್ಕೆ. ಮತ್ತು ನಾವು ಎಲ್ಲಿ ಬೇಕಾದರೂ ಅಲ್ಲಿ ನಿಲ್ಲಿಸ್ಕೋಬೋದು. ಇದನ್ನು ನಾನು 2 ದಿವಸ ಯೂಸ್ ಮಾಡಿದ ಮೇಲೆ ನಾನು ನಿಮಗೆ ಇಲ್ಲಿ ರಿವ್ಯೂ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಮತ್ತು ಎಷ್ಟು ಎತ್ತರ ಬೇಕಾದ್ರೂ ಮಾಡ್ಬೋದು. ಇದೆಲ್ಲ ನೋಡಿ, ಸ್ಟ್ರೆಂತ್ ಇದೆ, ತುಂಬ ಗಟ್ಟಿಯಾಗಿ ಕೂಡ ಇದೆ. ಮತ್ತು ಎಲ್ಲಿ ಬೇಕಾದರೂ ಅಲ್ಲಿ ನಿಂತ್ಕೊಳ್ಳುತ್ತೆ. ನೋಡಿ, ಚೆನ್ನಾಗಿ ನಿಂತ್ಕೊಳ್ಳುತ್ತೆ, ಬಿದ್ದೋಗಲ್ಲ. ಇದನ್ನು ತರಿಸ್ಕೋಬೋದು ನೀವು. ಮೊದಲು ನನ್ನ ಹತ್ರ ಇರೋದು ತುಂಬ ಚಿಕ್ಕದಾಗಿತ್ತು, ಅಂದರೆ ಮತ್ತು ಕಾಸ್ಟ್ಲಿ ಕೂಡ ಇಲ್ಲ. ಒಂದು 350 ರೂಪಾಯಿಗೆಲ್ಲ ಸಿಗತ್ತೆ. ಅದನ್ನು ತರಿಸ್ಕೊಂಡ್ರೆ 1 ವರ್ಷ, ನಾನು ಇಲ್ಲಿ 2 ವರ್ಷ ನಾನು ಅದನ್ನು ಯೂಸ್ ಮಾಡಿದ್ದೀನಿ. ಅದು ಅಲ್ಯೂಮಿನಿಯಂ ಆಗಿತ್ತು ಮತ್ತು ಸ್ಟ್ರೆಂತ್ ಜಾಸ್ತಿ ಇರಲಿಲ್ಲ. ನನಗೆ ಗಾರ್ಡನಲ್ಲೆಲ್ಲ ಅದನ್ನು ಇಟ್ಕೊಂಡ್ರೆ ಬಿದ್ದೋಗ್ಬಿಡ್ತಿತ್ತು. ನೋಡಿ, ಇಲ್ಲಿ ಮೇಲ್ಗಡೆ ಥ್ರೆಡ್ ಇದೆ, ಇಲ್ಲಿ ಕೆಳಗಡೆ ಏನು ಟೈಟ್ ಮಾಡಿಕೊಂಡ್ರೆ ಅದು ನಿಂತ್ಕೊಳ್ಳುತ್ತೆ ಅಷ್ಟೇ. ಕೆಳಗಡೆ ಟೈಟ್ ಮಾಡ್ಕೋಬೇಕು. ಮತ್ತು ಈ ಮೇಲ್ಗಡೆ ನೋಡಿ, ಈ ಥ್ರೆಡ್ಡನ್ನು ನಾವು ಟೈಟ್ ಮಾಡಿದಾಗ ನಮ್ಗೆ ಹೇಗೆ ಬೇಕಾದರೂ ಹಾಗೆ ಇಟ್ಕೊಂಡು ಅದನ್ನು ಟೈಟ್ ಮಾಡ್ಬೋದು. ಇಲ್ಲ ಅಂದರೆ ಆಮೇಲೆ ಫೋಲ್ಡ್ ಮಾಡಿ ಇಡೋಕ್ಕೂ ಆ ಥ್ರೆಡ್ಡನ್ನು ತೆಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಫೋಲ್ಡ್ ಮಾಡಿ ಇಟ್ಕೋಬೋದು ಅದರಲ್ಲಿ. ನೋಡಿ, ಇಲ್ಲಿ ಟೈಟ್ ಮಾಡಬೇಕು. ನಿಮಗೆ ಯಾವ ಸೈಜಲ್ಲಿ ನಮಗೆ ಕಾಲು ಫಿಕ್ಸ್ ಮಾಡಬೇಕು ಅದು ಹಾಗೆ ಫಿಕ್ಸ್ ಮಾಡ್ಕೋಬೋದು. ಎಷ್ಟು ಬೇಕಾದರೂ ಅಷ್ಟು ಅಗಲವಾಗಿ. ಅಂದರೆ ಚಿಕ್ಕ ಜಾಗ ಎಲ್ಲ ಇದ್ದಾಗ ಕೂಡ ನಾವು ಅದನ್ನು ಫಿಕ್ಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಚಿಕ್ಕದಾಗಿ ಕೂಡ ಅದನ್ನು ಫಿಕ್ಸ್ ಮಾಡ್ಕೋಬೋದು. ನೋಡಿ, ತುಂಬ ಎತ್ತರ ಇದೆ. ಇಲ್ಲೆಲ್ಲ ಥ್ರೆಡ್ಡನ್ನು ತೆಕ್ಕೊಂಡು ಆಮೇಲೆ ಮತ್ತೆ ಫೋಲ್ಡ್ ಮಾಡಿ ಇಟ್ಕೋಬೋದು. ಮತ್ತು ನೋಡಿ, ನಮಗಿಲ್ಲಿ ಕ್ಯಾಮ್ರಾನ ಇಲ್ಲಿ ಫಿಕ್ಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇದು ಮೊಬೈಲ್ ಹೋಲ್ಡ್ರು ಮತ್ತು ಕ್ಯಾಮ್ರಾ ಹೋಲ್ಡ್ರು. ನಾವಿಲ್ಲಿ ನಟ್ಟಿದೆ, ತುಂಬ ಚೆನ್ನಾಗಿದೆ ಈ ನಟ್ಟು ಕೂಡ.
ನಾನು ಮೊದಲು ತಗೊಂಡಿರೋದು ಇಷ್ಟೊಂದು ನಟ್ಟು ಫಿಕ್ಸ್ ಮಾಡಲಿಕ್ಕೆ ಚೆನ್ನಾಗಿ ಬರ್ತಿರ್ಲಿಲ್ಲ, ನಟ್ಟೆಲ್ಲ ಲೂಸ್ ಆಗಿಬಿಡ್ತಿತ್ತು. ಇದು ಚೆನ್ನಾಗಿದೆ ನೋಡಿ. ಈ ಥ್ರೆಡ್ಡನ್ನು ತಿರ್ಸಿದ್ರೆ ಆಯಿತು, ಚೆನ್ನಾಗಿ ಬರುತ್ತೆ. ಮೊಬೈಲ್ ಕೂಡ ಈಸಿಯಾಗಿ ಹೋಲ್ಡ್ ಮಾಡ್ಬೋದು ನಾವು ಇದಕ್ಕೆ. ನೋಡಿ ಈ ರೀತಿ ಫಿಕ್ಸ್ ಮಾಡ್ಕೋಬೇಕು, ಗಟ್ಟಿ ಮಾಡ್ಕೋಬೇಕು. ನಾವು ಇದನ್ನು ಹಾಕ್ಕೊಳ್ಳದೆ ಕೂಡ ಮೇಲ್ಗಡೆ ಇರೋದನ್ನು ಮಾತ್ರ ಹಾಕ್ಕೋಬೋದು. ಇಲ್ಲಿ ನಮಗೆ ರಿಂಗ್ ಲೈಟ್ ಕೂಡ ನಾವು ಅಲ್ಲಿ ಫಿಕ್ಸ್ ಮಾಡ್ಬೋದು. ನೋಡಿ ನಾನು ಈ ರೀತಿ ಹೋಲ್ಡ್ರನ್ನು ಫಿಕ್ಸ್ ಮಾಡಿಕೊಂಡು ನಮಗೆ ಇದು ಹೇಗೆ ಬೇಕೋ ಹಾಗೆ ಅದನ್ನು ತಿರ್ಸ್ಕೋಬೋದು. ಅಂದರೆ ನಮಗೆ ಯಾವ ಆ್ಯಂಗಲಲ್ಲಿ ಬೇಕೋ ಅದು ಈ ನಟ್ಟನ್ನು ಮಾಡಿದರೆ ಯಾವ ಆ್ಯಂಗಲಲ್ಲಿ ಬೇಕೋ ಆ ಆ್ಯಂಗಲಲ್ಲಿ ನಾವು ಅದನ್ನು ಫಿಕ್ಸ್ ಮಾಡ್ಕೋಬೋದು, ಸರಿ ಮಾಡ್ಕೋಬೋದು. ನಮಗೆ ಯಾವ ಆ್ಯಂಗಲ್ ಬೇಕು ಅಂತ ನಾವು ಶಾರ್ಟ್ ಮಾಡೋದಾದರೆ ಈ ರೀತಿ ಇಟ್ಕೊಬೋದು, ಮತ್ತು ಇಲ್ಲ ಲಾಂಗ್ ವೀಡಿಯೋಸ್ ಮಾಡೋದಾದರೂ ಕೂಡ ಈ ರೀತಿ ಇಟ್ಕೊಂಡು ನಾವು ಅದನ್ನು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಬೇಕಾದರೆ ತರಿಸ್ಕೊಳ್ಳಿ. ಇದನ್ನು ತರಿಸ್ಕೊಂಡ್ರೆ ನಮ್ಗೆ ಲೈಫ್ ಲಾಂಗ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಬರ್ಬೋದು. ಯಾರಾದರೂ ತರಿಸಿದವರಿದ್ದರೆ ನನಗೆ ಸ್ವಲ್ಪ ಕಮೆಂಟ್ ಮಾಡಿ, ತರಿಸೋದಾದರೆ ಕೂಡ ಕಮೆಂಟ್ ಮಾಡಿ, ನಾನು ತರಿಸ್ತೀನಿ ಅಂತ. ನನಗೂ ನೀವು ತರಿಸಿದ್ದೀರಾ ಅಂತ ಕ್ಲಾರಿಟಿ ಬರುತ್ತೆ. ನೋಡಿ ಈ ರೀತಿ ಮೊಬೈಲನ್ನು ನಾವು ಇಲ್ಲಿ ಹೋಲ್ಡ್ ಮಾಡ್ಬೋದು. ನೋಡಿ ಈ ರೀತಿ ಮೊಬೈಲು ಥ್ರೆಡ್ ಇದೆ, ಅದಕ್ಕೆ ನಾವು ಅದನ್ನು ನೋಡಿ ಈ ಥ್ರೆಡ್ಡನ್ನು ತೆಗೆದು ಮಾತ್ರ ಹಾಕ್ಕೋಬೋದು. ನಾವು ಇಲ್ಲಿ ಕ್ಯಾಮ್ರಾ ಕೂಡ ನಾವು ಫಿಕ್ಸ್ ಮಾಡ್ಕೋಬೋದು ಕೆಳಗಡೆ ನೆಟ್ಟಲ್ಲಿ. ಇದರಲ್ಲೇ ರಿಂಗ್ ಲೈಟ್ ಕೂಡ ಇರೋದು ಸಿಗತ್ತೆ, ಆದರೆ ನಾನು ಅದನ್ನು ತರಿಸ್ಕೊಂಡಿಲ್ಲ. ಯಾಕಂದರೆ ನನಗೆ ಅದರ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಯಾಕಂದರೆ ನಾವು ಗಾರ್ಡನಿಂಗಲ್ಲಿ ವಿಡಿಯೋ ಮಾಡಬೇಕಾದ್ರೆ ನಾವು ಬೆಳಕಿರುವಾಗಲೇ ಮಾಡಬೇಕು. ಹಾಗಾಗಿ ನಾನು ಮನೆ ಒಳಗಡೆ ಅಷ್ಟೊಂದು ವಿಡಿಯೋ ಮಾಡಲ್ಲ. ಹಾಗಾಗಿ ನನಗಿದು ಸಾಕು ಅನ್ನಿಸ್ತು, ಹಾಗಾಗಿ ಇದನ್ನೇ ತರಿಸ್ಕೊಂಡೆ. ನೋಡಿ ಮೊದಲಿರೋದು ಈ ರೀತಿ ಟ್ರೈಪೋಡು. ಇಲ್ಲೆಲ್ಲ ಥ್ರೆಡ್ಡೆಲ್ಲ ಹಾಳಾಗಿಬಿಟ್ಟಿತ್ತು. ನಾನು ಅದಕ್ಕೆ ಬಟ್ಟೆನೆಲ್ಲ ಫಿಕ್ಸ್ ಮಾಡಿ ಆ ನಟ್ಟನ್ನು ಹಾಕಿದೆ. ನೋಡಿ ಇಲ್ಲೆಲ್ಲ ತುಂಬ ಸಣ್ಣದಾಗಿದೆ, ಮತ್ತು ಅದು ಇಲ್ಲೆಲ್ಲ ಬಿದ್ದು ಹೋಗುತ್ತೆ ಈ ರೀತಿ. ಅಂದರೆ ನನಗೆ 2 ವರ್ಷ ಯೂಸ್ ಮಾಡಿದ್ದೀನಿ, ತುಂಬಾ ಹೆಲ್ಪ್ ಆಗಿದೆ ನನಗಿದ್ರಿಂದ. ಆದರೆ ಈಗೆಲ್ಲ ಸ್ವಲ್ಪ ಇಲ್ಲೆಲ್ಲ ಕಳ್ಚಿ ಹೋಗ್ತಾ ಇತ್ತು. ಹಾಗಾಗಿ ಮತ್ತೆ ಸ್ವಲ್ಪ ಎತ್ತರ ಇರಲಿ, ಅಂದರೆ ನಾವು ನಿಂತ್ಕೊಂಡು ವಿಡಿಯೋ ಮಾಡಲಿಕ್ಕೆ ಇದು ನನಗೆ ಗಿಡ್ಡ ಹೋಯಿತು. ಹಾಗಾಗಿ ಒಂದು ಇರಲಿ ಅಂತ ಈಗ ತರಿಸ್ಕೊಂಡೆ. ಇದು ನನಗೆ ಗಿಫ್ಟ್ ಬಂದಿರೋದಾಗಿತ್ತು, ನನ್ನ ಮಗಳು ಗಿಫ್ಟ್ ಕೊಟ್ಟಿದ್ದಾಗಿತ್ತು, ನಾನು ತರಿಸ್ಕೊಂಡಿರೋದಲ್ಲ. ನಾನು ಗಾರ್ಡನಿಂಗಾಗಿ ಏನೇನು ತರಿಸಿದ್ದೀನಿ ಅಂತ ಮುಂದಿನ ಯಾವುದಾದ್ರು ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ ಇದು ಇಷ್ಟೇ ಎತ್ತರ ಇದೆ, ಇದು ಸ್ಟಾರ್ಟಿಂಗಲ್ಲೇ ಇಷ್ಟೇ ಎತ್ತರ ಇದೆ. ನಾವು ಬೇಕಾದರೆ ಗಿಡ್ಡ ಮಾಡ್ಕೋಬೋದು. ಇಲ್ಲೆಲ್ಲ ಕಳ್ಚಿ ಬಿದ್ದು ಹೋಗ್ತಿತ್ತು. ನೋಡಿ ಇಲ್ಲಿ ಸ್ಟ್ರೆಂತ್ ಇದೆ, ಇದಕ್ಕೆ ಲಾಕ್ ಇದೆ. ಯಾವುದೇ ಕಾರಣಕ್ಕೂ ಇದು ಕಳ್ಚಿ ಹೋಗಲ್ಲ ಅನಿಸುತ್ತೆ ನನಗೆ. ಇನ್ಮೇಲೆ ಯೂಸ್ ಮಾಡಿದ ಮೇಲೆ ನೋಡಬೇಕು. ಆದರೆ ಇದೇ 2 ವರ್ಷ ಬಂದಿದೆ ಅಂದರೆ ಅದು ನನಗೆ 4-5 ವರ್ಷ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಜಾಸ್ತಿ ಬಂದರೆ ತುಂಬಾ ಖುಷಿಯಾಗತ್ತೆ, ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಾವು ಹೇಗೆ ಬಾಳಿಕೆ ಮಾಡ್ಕೋತೀವೋ ಹಾಗಿರತ್ತಲ್ವ ಎಲ್ಲವೂ. ನೋಡಿ ಈ ರೀತಿ ಇದೆ. ನೋಡಿ ಇದು ಕೆಳಗಡೆ ಕಾಲೆಲ್ಲ ಎಷ್ಟು ಚಿಕ್ಕದಾಗಿತ್ತು, ನನಗೆ ಗಾರ್ಡನಲ್ಲೆಲ್ಲ ಇಟ್ಟರೆ ಬಿದ್ದು ಹೋಗ್ತಿತ್ತು. ನೋಡಿ ಇದಾದರೆ ಎಷ್ಟು ಚೆನ್ನಾಗಿದೆ, ತುಂಬ ಎತ್ತರ ಕೂಡ ಇದೆ. ನಾನು ಮೊದಲಿರೋದಕ್ಕಿಂತ 2 ಪಟ್ಟು ಜಾಸ್ತಿ ಇದೆ. ನೋಡಿ ನೋಡಿ ಚೆನ್ನಾಗಿದೆ. ಇದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾರಾದರೂ ಹೆಲ್ಪ್ ಆದರೆ ತರಿಸ್ಕೊಂಡು ಕಮೆಂಟ್ ಮಾಡಿ. ನೋಡಿ ಈ ರೀತಿ ಇದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಯೂಟ್ಯೂಬ್ ಮಾಡೋರಿಗೆ ಒಂದಷ್ಟು ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಕ್ಕೆ ರಿಮೋಟ್ ಕೊಟ್ಟಿದ್ದಾರಲ್ಲ, ಆ ರಿಮೋಟಿಂದ ನಾವು ಮೊಬೈಲಲ್ಲಿ ಆನ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.